ರೈತ ಸಂಘಟನೆಯಿಂದ ಕರೆ ಕೊಟ್ಟಿದ್ದೀವಿ. ಈಗೇನು ಟೆಸ್ಟ್ ಮಾಡೋಕ್ಕೆ ಬಂದಿದ್ದಾರೆ ಬೇರೆ ರಾಜ್ಯದಿಂದ, ಅವರು ಬಂದಿರೋದು ಏನು ಇಲ್ಲೆಲ್ಲ ನೋಡಿ ಏನು ವ್ಯವಸ್ಥೆ ಮಾಡೋಕ್ಕೆ ಬಂದಿದ್ದಾರೆ. ಅವ್ರಗಳ ಜೊತೆ ನಾವು ಇವಾಗ ಒಂದು ಮೀಟಿಂಗ್ ಕರೆದಿದ್ದಾರೆ ಒಳಗಡೆ. ಅವರಿರೋ ಜಾಗದಲ್ಲಿ ಹೋಗಿ ಯಾವ ಥರ ಏನು ಮಾಹಿತಿ, ಯಾವ ಥರ ಬ್ಲಾಸ್ಟ್ ಮಾಡ್ತಾರೆ, ಯಾವ ಥರ ಟೆಸ್ಟ್ ಮಾಡ್ತಾರೆ, ಇವೆಲ್ಲ ಮಾಹಿತಿ ತಗೋತಿದ್ದೀವಿ. ಇವಾಗ ಹೋಗಿ ಅವ್ರ ಹತ್ರ ಗೊತ್ತಾಗತ್ತೆ. ಈಗ ಇಲ್ಲಿ ಅವ್ರು ಬರೀ 4 ಅಡಿ 5 ಅಡಿ 10 ಅಡಿ ಬ್ಲಾಸ್ಟ್ ಮಾಡಿ ಟೆಸ್ಟ್ ಮಾಡಿದ್ರೆ ಏನೂ ಉಪಯೋಗ ಆಗಲ್ಲ. ಯಾಕೆಂದರೆ ಮಾಡಿದ್ರೆ ಈಗೆಲ್ಲ ಬೋರ್ ಬ್ಲಾಸ್ಟು ಅವೆಲ್ಲ ಮಾಡೋದೆಲ್ಲ 100 ಅಡಿ ಒಳಗೆ ಹಾಕಿ ಬ್ಲಾಸ್ಟ್ ಮಾಡ್ತಾರೆ. ಅದ್ರದ್ದು ಇಂಪ್ಯಾಕ್ಟ್ನು ನಾವು ಟೆಸ್ಟ್ ಮಾಡಬೇಕು. ಸೊ ಯಾವ ಥರ ಎಲ್ಲ ಹಿರಿಯರೆಲ್ಲ ಮುಂಚೆ DC ಜೊತೆ ಮಾತಾಡಿ DC ಅವ್ರ ಜೊತೆ ಮೀಟಿಂಗ್ ಮಾಡಿದಾಗ ಕೇಳ್ಕೊಂಡಿದ್ದೆಲ್ಲ ಏನಂದರೆ ಯಾವ ಥರ ಮಾಡ್ತಾರೆ ಏನು ಅಂತ. ನಮ್ಮ ಉದ್ದೇಶ ಇರೋದಿಷ್ಟೇ, ಕೈ ಕೂಲಿ ಕೆಲಸ ಮಾಡೋರಿಗೆ ಅವಕಾಶ ಮಾಡಿಕೊಡ್ಬೇಕು. ಅದನ್ನು ಬಟ್ ಇನ್ಯಾವುದೇ ಥರದ ಬೇರೆ ಆ್ಯಕ್ಟಿವಿಟೀಸಿಗೆ, ಈಗ ಕ್ರಷರ್ ಆಗಲಿ ಅಥವಾ ಬೋರ್ ಬ್ಲಾಸ್ಟು, ರಿಗ್ ಬ್ಲಾಸ್ಟು, ಈ ಥರದ್ದೆಲ್ಲ ಯಾವುದೇ ಕಾರಣಕ್ಕೂ ನಾವು ಅವಕಾಶ ಮಾಡ್ಕೊಡೋಕ್ಕಾಗಲ್ಲ. ಅದನ್ನು ಯಾವ ಥರ ಇವ್ರು ಮಾಡ್ತಾರೆ ಏನು ಅಂತ ತಿಳ್ಕೊಂಡು ನಮ್ಮ ಹಿರಿಯರು ಯಾವ ಥರ ಹೇಳ್ತಾರೆ ಆ ಥರ ನಡ್ಸ್ಕೊಂಡು ಹೋಗ್ತೀವಿ. ಅದೇ ಕೇಳ್ತೀವಿ ಹೆಂಗೆ ಏನು ಅಂತ. ನಮಗೆ ಡೀಟೇಲ್ಸು ಏನೂ ಗೊತ್ತಿಲ್ಲ. ಟೆಸ್ಟ್ ಮಾಡಬೇಕು ಅಂತ ಕೋರ್ಟಿಂದ ಆದೇಶ ಬಂದಿದೆ, ಅಷ್ಟು ಬಿಟ್ಟರೆ ಹಿಂಗೆ ಹಂಗೆ ಅಂತ ಏನು ಗೊತ್ತಿಲ್ಲ. ಅದು ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲ ಏನು ಯಾರಿಗೂ ಗೊತ್ತಿಲ್ಲ. ಟೆಕ್ನಿಕಲ್ ಈಗ ನಾವು ಈಗೆಲ್ಲ ಪ್ರತಿಭಟನೆ ಮಾಡ್ತಿದ್ವಲ್ಲ, ಈಗ DC ಅವರು SC ಕಾವೇರಿ ನೀರಾವರಿ ನಿಗಮದ CE ಮತ್ತು ಮಿಕ್ಕಿದೆಲ್ಲ ಅಧಿಕಾರಿಗಳು ಬರ್ತಿದ್ದಾರೆ. DC ಅವ್ರು ಬರ್ತಾಯಿಲ್ಲ ಇದಕ್ಕೆ, ಬರೀ ಈ ಇಂಜಿನಿಯರ್ಗಳು ಮತ್ತು ಇವರು ಯಾರು ಅಲ್ಲಿಂದ ಜಾರ್ಖಂಡಿಂದ ಬಂದಿರೋಂಥ ಟೀಮ್ ಜೊತೆ ಚರ್ಚೆ ಆಗುತ್ತೆ ಪ್ರಮುಖವಾಗಿ. ಪ್ರೈಮರಿಲಿ ಏನು ಮಾಡ್ತಾರೆ ಹೆಂಗೆ ಮಾಡ್ತಾರೆ ಅಂತ ಅದ್ರ ಮೇಲೆ ನಾವು ನಮ್ಮ ಡಿಸಿಷನ್ನ ನಾವು ತಗೋತೀವಿ. ಅವ್ರು ಬಂದಿರೋದು ಸರ್ ಟೆಸ್ಟಿಂಗ್, ಈಗ ಅಂದ್ರೆ ಟ್ರಯಲ್ ಬ್ಲಾಸ್ಟ್ ಟೆಸ್ಟಿಂಗ್ ಮೀಟಿಂಗ್ ಈಗ ಸ್ಪಷ್ಟಪಡಿಸಿ. ಇಲ್ಲ, ಅದು ಅವ್ರು ಬಂದಿರೋದು ಟೆಸ್ಟ್, ಇದು ಫಸ್ಟು ನೋಡ್ಕೊಂಡೋಗಿ ಸರಿಯಾಗಿ ಸೂಕ್ತ ಅಂತಂದರೆ ಬ್ಲಾಸ್ಟ್ ಮಾಡಬೇಕು ಅನ್ನೋದೇ ಟೆಸ್ಟ್ ಮಾಡೋಕ್ಕೋಸ್ಕರ ಅವ್ರು ಬಂದಿದ್ದಾರೆ. ಇವತ್ತೇ ಮಾಡಬೇಕು ಅಂತ ಏನಿಲ್ಲ, ಅದನ್ನು ವಿವರವಾಗಿ ಅವ್ರ ಹತ್ರ ಕೇಳ್ಕೊಂಡು ಹೇಳ್ತೀವಿ ಸರ್. ಗೊತ್ತಿಲ್ಲ ಸರ್, ಕಳೆದ ಬಾರಿನೂ ಇದೇ ತಂಡ ಬಂದಿತ್ತು. ಕಳೆದ ಬಾರಿನೂ ಕೂಡ ಎಲ್ಲಾ ತರದ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ರು, ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ರು, ಟ್ರಯಲ್ ಬ್ಲಾಸ್ಟ್ ಕೂಡ ಮುಂದಾಗಿದ್ರು. ಆ ಸಂದರ್ಭದಲ್ಲೂ ಕೂಡ ಗೋ ಬ್ಯಾಕ್ ಚಳವಳಿಯನ್ನ ಮಾಡಿದ್ರು. ಮತ್ತೆ ಬೇಕಿತ್ತಾ ಅಂತ ಈಗ ಈಗ ಹೇಳಿದ್ರೆ ಕೋರ್ಟ್ ಆದೇಶ ಒಂದಾಗಿದೆ. ಅದ್ರ ಜೊತೆಗೆ ನಮ್ಮ ರೈತ ಸಂಘಟನೆ ಮುಂಚಿಂದನೂ ವಿರೋಧ ಮಾಡ್ಕೊಂಬಂದಿದೆ. ನಮಗೇನು ಕ್ಲಾರಿಫಿಕೇಶನ್ ಸಿಗ್ತಾಯಿಲ್ಲ ಅಂದರೆ ಇದನ್ನು ಯಾಕೆ ಮಾಡ್ತಿದ್ದಾರೆ ಅಂತ, ಯಾರಿಗೂ ಉಪಯೋಗಕ್ಕೆ ಅಂತ. ಬೋರ್ ಬ್ಲಾಸ್ಟು ದೊಡ್ಡ ಬ್ಲಾಸ್ಟ್ಗಳು ಮಾಡೋಕ್ಕೋಸ್ಕರ ಮಾಡ್ತಿದ್ರೆ ನಾವು ಶತಾಯಗತಾಯ ಚಳುವಳಿ ಮಾಡಿ ವಾಪಸ್ ಕಳಿಸ್ತೀವಿ. ಅವರು ಕರೆಕ್ಟಾಗಿ ಕ್ಲಿಯರಾಗಿ ಆಡಳಿತ ಇರ್ಬೋದು, ಸರ್ಕಾರ ಆಗಿರ್ಬೋದು, ಯಾರಾದರೂ ಎಲ್ಲರೂ ಇದು ಬರೀ ಕೈಗುಳಿ ಕೆಲಸ ಮಾಡೋದಕ್ಕೋಸ್ಕರ ಅಂತ ಅವರು ಕ್ಲಾರಿಫಿಕೇಶನ್ ಕೊಡದೇ ಇದ್ದರೆ ನಾವು ಇದನ್ನ ಏನು ಮಾಡೋಕ್ಕಾಗಲ್ಲ. ಸರ್, ಆಧುನಿಕವಾಗಿ ಸಾಕಷ್ಟು ಮುಂದುವರೆದಿದೆ. ಈ ಸಂದರ್ಭದಲ್ಲೂ ಕೈಗುಳಿ ಮಾಡ್ತಾರೆ ಅಂತ ಅನ್ಸುತ್ತಾ ನಿಮಗೆ? ಅಲ್ಲ, ಅದೇ ಈಗ ನನಗೆ ನಮ್ಮ ಹತ್ರ ಬಂದು ಕೇಳ್ಕೊಂಡ್ರೆ ನೀವು ಸರಿಯಾದ ಪ್ರಶ್ನೆ ಕೇಳಿದ್ರಿ. ಬಟ್ ಏನಂದರೆ ಇವಾಗ ಅದಷ್ಟಕ್ಕೆ ಅವಕಾಶ ಮಾಡಿಕೊಡಿ ಅಂತ ಈ ಭಾಗದ ಜನರೆಲ್ಲ ಕೇಳಿರೋದು. ಇನ್ಯಾವುದೇ ಥರದ ಬ್ಲಾಸ್ಟ್ ಮಾಡೋದಕ್ಕೋಸ್ಕರ ಕೇಳಿದಿದ್ರೆ ಅಲ್ಲೇ ಇಲ್ಲ ಅಂತ ನಾವು ಕರೆಕ್ಟಾಗಿ ಹೇಳ್ಬಿಡ್ತಾ ಇದ್ವಿ. ಸಾಕಷ್ಟು ಜನ ಹಿರಿಯ ಹೋರಾಟಗಾರರಿದ್ದಾರೆ. ಎಲ್ಲರೂ ಕೂಡ ಹೇಳೋ ಒಂದು ಆರೋಪ ಏನಂದ್ರೆ ಕೈಗುಳಿ ಅಂತ ಹೇಳಿ ಪರ್ಮಿಷನ್ ತಗೊಳ್ತಾರೆ, ಮಾಡೋದೆಲ್ಲ ಬ್ಲಾಸ್ಟಿಂಗ್, ನೀವು ಅದೇ ಬ್ಲಾಸ್ಟಿಂಗ್ ಮಾಡ್ತಿದ್ದಾರೆ ಅಂತ. ಕರೆಕ್ಟ್ ಸರ್. ಈಗ ನೀವು ಅದನ್ನು ನಾನು ಕ್ಲಾರಿಫೈ ಮಾಡಿದ್ದೀನಿ ಮೊನ್ನೆ. ನಾವು ಅದೇ ಥರ ಏನಾದರೂ ಮುಂದಕ್ಕೆ ನಡ್ಕೊಂಡ್ರೆ ನಾವು ಅದಕ್ಕೆ ಬೆಂಬಲ ಕೊಡೋಕ್ಕಾಗಲ್ಲ, ಅದಕ್ಕೆ ಸಪೋರ್ಟ್ ಮಾಡೋಕ್ಕಾಗಲ್ಲ. ಕೈಗುಳಿ ಮಾಡಿದವರು ಅವ್ರು ಏನು ಮಾತು ಕೊಟ್ಟಿದ್ದಾರೆ ಅದು ಉಳಿಸ್ಕೊಳ್ಬೇಕು. ಈಗೇನಾದರೂ ಬೇರೆಯವರು ಬಂದು ದೊಡ್ಡದಾಗಿ ಬ್ಲಾಸ್ಟ್ ಮಾಡ್ತೀವಿ ಅಂದರೆ ನಾವು ನಿಲ್ಲಿಸಬೇಕಾಗುತ್ತೆ. ಹೋರಾಟಗಳನ್ನ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಂತ ಇದೆ. ಗಣಿಗಾರಿಕೆಯನ್ನು ನಿಷೇಧ ಮಾಡಬೇಡಿ ಅಂತ, ಬಟ್ ಒಂದ್ ಕಡೆ ಟ್ರಯಲ್ ಬ್ಲಾಸ್ಟ್ಗೆ ಅನುಮತಿ ಕೊಟ್ಟರು. ಯಾವ ಬೇಸ್ ಮೇಲೆ ಸರ್ ಕೊಟ್ಟಿದ್ದಾರೆ? ಅದೇ ಕನ್ಫ್ಯೂಷನ್ ಇದೆ ನಮಗೆ. ಅವೆಲ್ಲ ಕ್ಲಾರಿಫಿಕೇಶನ್ ತಗೊಂಡಿದ್ದೀವಿ. ಹೈಕೋರ್ಟಲ್ಲೇ ಒಂದ್ ಕಡೆ ನಿಷೇಧ ಮಾಡಿ ಅಂತಾರೆ, ಇನ್ನೊಂದ್ ಕಡೆ ಇನ್ನೊಬ್ರು ಯಾರೋ ಒಬ್ರು ಕೇಸ್ ಹಾಕಿದ್ದಾರೆ ಅಂತ ಹೇಳಿದ ತಕ್ಷಣ ಅವ್ರಿಗೆ ಟೆಸ್ಟ್ ಮಾಡಿ ಅಂತಾರೆ. ಇದು ಯಾರು ಹೆಂಗೆ ಏನ್ ನಡೀತದೆ ಬೇಕಾಗಿರಲಿಲ್ಲ. ಅದೇ ಇವ್ರು ಮಾಡಿ ಹಾಕ್ಬೇಕಿತ್ತು. ಅದೇನು ಮಾಡ್ತೀರಾ, ಅದಕ್ಕೆ ಇದೇನು ಅಂತ ಎಲ್ಲ ಮಾಡ್ತಾ ಇದೀವಿ. ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೀವಿ. ಇದನ್ನ ಇವತ್ತಲ್ಲ 3 ತಿಂಗಳು 2 ತಿಂಗಳು ಮುಂಚೆ 2.5 ತಿಂಗಳು 3 ತಿಂಗಳು ಮುಂಚೆನೇ ಇದ್ರ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಏನು ಜಿಯಾಲಜಿಸ್ಟ್ ಡಿಪಾರ್ಟ್ಮೆಂಟು ಮತ್ತು ಬೇರೆ ಕಾವೇರಿ ನೀರಾವರಿ ನಿಗಮ ಇವ್ರಿಗೆಲ್ಲ ಮೀಟಿಂಗ್ ಕರೆದು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅದ್ರ ಪ್ರಕಾರ ಏನಾಗಿದೆ ನೋಡ್ತೀವಿ. ನೋಡಾದ್ಮೇಲೆ
ಹೋರಾಟಕ್ಕೆ ರೈತ ಸಂಘದ ಹೋರಾಟಕ್ಕೆ ರೈತ ಸಂಘದ ಹೋರಾಟಕ್ಕೆ ತಕ್ಕಾಗಿ ಹೋರಾಟ ತಕ್ಕಾಗಿ ಹೋರಾಟ ಉಳಿಸಿ 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 ಉಳಿಸಿ